ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು ನಾವು ಏನು ಹೇಳಿ ಕೊಡ್ತೀವೋ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ ಹೇಳ್ತೀರ ಅಂತ ಹೇಳಿ. ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡಾಗಿ ಹೇಳ್ತಾರೆ ನನ್ನನ್ನು ಲಾಸ್ಟ್ಗೆ ನೋಡೋದು ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂತ ನಾನು ನಮಗೆ ಮೇಲೆ ಕಾಮದವರಿದ್ದಾರೆ, ಹೆಗ್ಡವರಿದ್ದಾರೆ, ನೀವು ಎದುರಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ. ಸರಿಯಾ? ಮಾಡ್ತೀರಾ ಇಲ್ವಾ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಇಲ್ಲ ನೀವು ಅಲ್ಲಿ ನೇತೃತ್ವದಲ್ಲಿದ್ರೆ ಏನು ಮಾತಾಡ್ತಾರ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಏನೋ ಇರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗೇಡಿಗಳು ಯಾರೋ ಏನೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್, ನಾನು ಬದುಕಬೇಕು ಆಚಾರ್ಯದಲ್ಲಿ ಹಾಗೆ ಹೇಳಿದ್ದೇನೆ. ಹೇಳಿ ತಪ್ಪಿಸ್ಕೊಂಡೆ. ಆನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನನ್ನ ನದಿ ಬದಿಯಲ್ಲೇ ಕೆಲಸ ಮಾಡೋದು, ಗಡ್ಡೆ ಕೂಡಿಸ್ಕೊಂಡು ರವಿ ಪೂಜಾರಿ ಅಂತ ಹೋಗಿದ್ದಾರೆ. ರವಿ ಪೂಜಾರಿ ಅವರೊಂದು ಮುಖ್ಯ ಸಾಕ್ಷಿ. ರವಿ ಪೂಜಾರಿ, ಗೋಪಾಲಕೃಷ್ಣ, ಇವ ಮಲ್ಲಿಕೇನ್ ಇರ್ತೀವಿ, ಇವರೊಟ್ಟಿಗೆ ಇವರು ಹಿಡಿದು ಕೊಟ್ಟು ಅವರು ಬಂದು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದು ಅಂತ ಇರ್ತಾರೆ. ಇವತ್ತಿನ ಇದರಲ್ಲಿ ಧರ್ಮಗೆಟ್ಟು ಒಬ್ಬರು ಘಟದವರು ಹೊಡಿಲಿಲ್ಲ, ಒಬ್ಬರು ಊರಿನವರು ಹೊಡಿಲಿಲ್ಲ ಅವನ, ಅದು ಸಪ್ಪಟ ಸುಳ್ಳು. ಇದೇ ನಿಜ, ಇದೇ ನಿಜ. ಯಾರು ಹೊಡಿಲಿಲ್ಲ, ಯಾರು ಇದು ಮಾಡಲಿಲ್ಲ. ಆದ್ರೆ ಹಿಡಿದು ಕೊಟ್ಟದ್ದೇ ಇವರೇ. ಇವರಿಗೆ ಒಂದು ಮಲ್ಲಿಗೆ ಜೈನ ಹ್ಯಾಬಿಟ್ ಏನಂದ್ರೆ ಅವನಿಗೆ ಬೆಟ್ಟದಲ್ಲಿ ಹೋಗುದು, ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಹೋಗ್ತಾನೆ, ಅಲ್ಲಿ ಫೋಟೋ ತೆಗೆದು ಅದೆಲ್ಲ ರತ್ನರಾಜರು ಫೋಟೋ ಸ್ಟುಡಿಯೋ ಇಟ್ಟಿದ್ರು ಬೆಟ್ಟದಲ್ಲಿ. ಅಲ್ಲಿ ಒಳ್ಳೆ ಹುಡುಗಿಯರು ಒಂದಷ್ಟು ಮನೆ ಮಾತಾಡೋದು, ನಂಬರ್ ಕೊಡೋದು, ಅವ್ರಿಗೆ ಅದೊಂದು ಕಾಮನ್ ಅಲ್ಲಿ ಹೋಗಿ ನಾನು ನನ್ನ ಹೆಂಡತಿಯನ್ನು ಹೊರಗೆ ಸಪರೇಟ್ ನಿಲ್ಲಿಸಿ ನಾನು ಅವರೊಟ್ಟಿಗೆ ಹೋಗುದು ಇರ್ತವ ಅಂತ ನಾನು ಅವ್ರಿಗೆ ಅದೇ. ಆಮೇಲೆ ಲಾಸ್ಟಿಗೆ ಇವರೊಟ್ಟಿಗೆ ನಾವು ಚಂದದಲ್ಲಿ ಇರೋದು, ನನಗೆ ಅನಿಸ್ಲಿಲ್ಲ. ಇವರು ಎಂತ ಮಾಡಿದ್ರು, ಅಲ್ಲಿ ಬಾಹುಬಲಿ ಬೆಟ್ಟದ ವಿಗ್ರಹದ ಹಿಂದೆಗಡೆ ಜೈನರಿಗೆ ಅಂತ ಒಂದು ಗೆಸ್ಟ್ ಹೌಸ್ ಇದೆ. ಅದು ಜೈನರಲ್ಲಿ ತಂಗಿ ನಾನು ಒಂದು ದಿವಸ ನೋಡಿ, ಅದು ಗೆಸ್ಟ್ ಹೌಸ್, ಅದು ಹೆಂಚು ಓಡಿ ಆಗಿದ್ದ ಗೆಸ್ಟ್ ಹೌಸ್, ಅಟ್ಯಾಚ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಉಂಟಲ್ಲಿ. ಮಧ್ಯಾಹ್ನ ಹೊತ್ತಿಗೆ 3-4 ಗಂಟೆ ಹೊತ್ತಿಗೆ ಅವ್ರು ಮಲ್ಲಿಕೇನು ಮತ್ತೆ ರಾಘವೇಂದ್ರ ಅಂತ ಹೋಗಿದ್ದಾರೆ ಸ್ಟುಡಿಯೋದವ. ಅವಾಗ ಫೋಟೋ ಆ ಕಾಸಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟು ಅಪ್ಪಣದಿಂದ ಬಜ್ಜಿ ಅದು ಎಲ್ಲ ಕಳಿಸಿದ್ರೆ ಅವರೊಟ್ಟಿಗೆ ನಾನು ಕೂತ್ಕೊಂಡು ತಿಂತೀವಿ. ಅವ್ರು ಕೊಡ್ತೀವಿ, ಗೆಸ್ಟ್ ಹೌಸಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಹೊತ್ತಿಗೆ ತಿಂತೀವಿ. ಆ ಕಾಂಪೌಂಡ್ ಹೊರಗೆ ಇರುತ್ತಲ್ಲ, ಈಚೆ ಸೈಡ್ ಕಾಂಪೌಂಡ್ ಬದಿಯಲ್ಲಿ ಬರ್ಲಿಕ್ಕೆ ಒಂದು ಗೇಟ್ ಕಟ್ ಮಾಡಿದ್ದೀವಿ. ಇವರು ಈ ಕಡೆಗೆ ಬಂದ್ರೆ ಅಲ್ಲೇ ಹೀಗೆ ಹೋಗುದು, ಗೆಸ್ಟ್ ಹೌಸ್ಗೆ ಹೋಗ್ಬೋದು, ಮೇಲೆ ಬೆಟ್ಟಕ್ಕೆ ಹೋಗ್ಬೋದು, ಸ್ಟೆಪ್ ಅಲ್ಲಿ ಆ ತರ ಒಂದು ಜಾಗ ಇಟ್ಕೊಂಡಿದ್ದಾರೆ.